ಒಂದು ಇರಾನ್ನಲ್ಲಿ ಖಮೇನಿಯ ಆಡಳಿತವನ್ನು ಕ್ಲೋಸ್ ಮಾಡಬೇಕು. ಎರಡನೆಯದು ಅಣು ಅಸ್ತ್ರವನ್ನು ಹೊಂದಿಕೊಡೋದು. ಇವೆರಡೇ ಇದ್ದಿದ್ದು. ಆ ನಿಟ್ಟಿನಲ್ಲಿ ಇಸ್ರೇಲ್ ಮತ್ತು ಅಮೆರಿಕ ಈ ಹೆಜ್ಜೆಯನ್ನು ಇಟ್ಟು ಬಾಂಬನ್ನು ಹಾಕಿದ್ದು. ಹೇಗಾಯಿತು ಈ ಬೆಳವಣಿಗೆ? ಇಲ್ಲಿದೆ ನೋಡಿ. ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಜಂಟಿ ದಾಳಿ. 24 ಗಂಟೆಗಳಲ್ಲಿ ಮಧ್ಯಪ್ರಾಚ್ಯ ಭಾಗಶಃ ಕಲಾಸ್. ದಾಳಿ ಪ್ರತಿದಾಳಿ ಹೊಡೆತಕ್ಕೆ ಎಲ್ಲವೂ ಛಿದ್ರ. ಖಮೇನಿ ಸಾವಿನ ಪ್ರತೀಕಾರಕ್ಕೆ ಇರಾನ್ ಶಪಥ. ಪರಮಾಣು ಶಸ್ತ್ರಾಸ್ತ್ರಗಳನ್ನ ಹೊಂದುವ ಇರಾನ್ ಪ್ರಯತ್ನ ತಡೆಯೋದಕ್ಕೆ ಅಮೆರಿಕ ಇರಾನ್ ಮೇಲೆ ಜಂಟಿ ದಾಳಿ ಮಾಡಿದೆ. ಇಸ್ರೇಲ್ ರೋರಿಂಗ್ ಲಯನ್ ಮತ್ತು ಅಮೆರಿಕ ಆಪರೇಷನ್ ಎಪಿಕ್ ಫ್ಯೂರಿ ಹೆಸರಲ್ಲಿ ಕಾರ್ಯಾಚರಣೆ ನಡೆಸಿದ್ದು, ಇದರ ಬೆನ್ನಲ್ಲೇ ಈಗ ಇರಾನ್ ಕೂಡ ಪ್ರತಿದಾಳಿಯನ್ನ ಆರಂಭಿಸಿದೆ. ಸರ್ವಾಧಿಕಾರಿ ಖಮೇನಿ ಸಾವಿಗೆ ಪ್ರತೀಕಾರಕ್ಕೆ ಇರಾನ್ ಶಪಥ ಮಾಡಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತು ಇಸ್ರೇಲ್ ಪ್ರಧಾನಿ ನೆತನ್ಯಾಹುಗೆ ನೇರ ವಾರ್ನಿಂಗ್ ಕೊಟ್ಟಿದೆ. ಇರಾನ್ ಸಂಸತ್ನ ಸ್ಪೀಕರ್ ಶ್ರೀ ಕಲಿಭಾಫ್ ಎಚ್ಚರಿಕೆ ಕೊಟ್ಟಿದ್ದು, ನೀವು ನಮ್ಮ ಕೆಂಪು ರೇಖೆಯನ್ನ ದಾಟಿದ್ದೀರಿ ಮತ್ತು ಬೆಲೆ ತೆರಲೇಬೇಕು ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಲ್ಲದೆ ಕೋಮ್ ನಗರದ ಮಸೀದಿ ಮೇಲೆ ಕೆಂಪು ಧ್ವಜ ಹಾರಿಸಿ ಪ್ರತೀಕಾರದ ಎಚ್ಚರಿಕೆಯನ್ನ ಕೊಟ್ಟಿದೆ. ಟ್ರಂಪ್ ಎಚ್ಚರಿಕೆಯ ಬೆನ್ನಲ್ಲೇ ದಾಳಿ, ಅಮೆರಿಕದ ಕಚೇರಿ ಮೇಲೆ ಅಟ್ಯಾಕ್. ಇರಾನ್ಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ದಾಳಿ ನಡೆಸಿದ್ರೆ ಕಠಿಣ ಉತ್ತರ ಕೊಡ್ತೇವೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಈ ನಡುವೆ ಕೂಡ ಇರಾನ್ ಪ್ರತೀಕಾರದ ಹೆಜ್ಜೆ ಇಟ್ಟಿದ್ದು, ದುಬೈನಲ್ಲಿರುವ ಅಮೆರಿಕದ ಸಿಐಎ ಕಚೇರಿ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಇರಾನ್ನಿಂದ ಡ್ರೋನ್ ದಾಳಿ ನಡೆಸಲಾಗಿದೆ. ಕ್ಷಣಾರ್ಧದಲ್ಲಿ ಸಿಐಎ ಕಚೇರಿ ಹೊತ್ತಿ ಉರಿದಿದೆ. ಅಮೆರಿಕ ಸೇನೆ, ವಾಯು, ನೌಕಾ ನೆಲೆಗಳು ಮತ್ತು ಇಸ್ರೇಲ್ ಅನ್ನ ಗುರಿಯಾಗಿಸಿಕೊಂಡು ಮಿಸೈಲ್ ಮತ್ತು ಡ್ರೋನ್ ದಾಳಿ ನಡೆಸಲಾಗಿದೆ. ಇಸ್ರೇಲ್ನ ಜೆರುಸಲೆಂ, ಟೆಲ್ ಅವೀವ್, ಮಧ್ಯಪ್ರಾಚ್ಯದಲ್ಲಿ 27 ಅಮೆರಿಕ ಸೇನಾ ನೆಲೆಗಳ ಮೇಲೆ ದಾಳಿಯಾಗಿದೆ. ಇರಾನ್ ಜೊತೆ ಅಮೆರಿಕ ಇಸ್ರೇಲ್ ಘರ್ಷಣೆ ಹಿನ್ನೆಲೆಯಲ್ಲಿ ಒಮಾನ್ನ ಡುಕ್ಮಾ ಬಂದರ್ನ ಮೇಲೆ ಡ್ರೋನ್ ದಾಳಿ ಮಾಡಲಾಗಿದೆ. ಒಮಾನ್ನ ಪೂರ್ವ ಕರಾವಳಿಯ ಡುಕ್ಮಾ ಬಂದರು ಮೇಲೆ 2 ಡ್ರೋನ್ ದಾಳಿ ಮಾಡಿದ್ದು, ಬಂದರು ಧಗಧಗಿಸಿದೆ. ಮೊದಲ 12 ಗಂಟೆಗಳಲ್ಲಿ ಸುಮಾರು 900 ಬಾಂಬ್ಗಳನ್ನು ದಾಳಿಗೆ ಬಳಸಲಾಗಿದೆ. ಮಿಸೈಲ್ ಉದ್ಯಮ, ಅಣು ಕಾರ್ಯಕ್ರಮ ಮತ್ತು ನೌಕಾ ಬಲಗಳನ್ನು ನಾಶಪಡಿಸುವ ಗುರಿಯನ್ನ ಹೊಂದಿದ್ವು. ಜಂಟಿ ದಾಳಿಯಲ್ಲಿ ಖಮೇನಿ ಮತ್ತು ಉನ್ನತ ಭದ್ರತಾ ಅಧಿಕಾರಿಗಳು ಸೇರಿದಂತೆ ಸುಮಾರು 40 ಇರಾನ್ ಅಧಿಕಾರಿಗಳು ಸಾವನ್ನಪ್ಪಿದ್ದಾರೆ. ಮಿನಾಬ್ನ ಶಹರೆ ತೈಬೆ ಹುಡುಗಿಯರ ಪ್ರಾಥಮಿಕ ಶಾಲೆಯಲ್ಲಿ 148 ಮಕ್ಕಳು ಮೃತಪಟ್ಟಿದ್ದು ಮತ್ತು 95 ಜನರಿಗೆ ಗಾಯಗಳಾಗಿದೆ. ಇಸ್ರೇಲ್ ನಾಶ ಮಾಡ್ತೀನಿ ಎಂದಿದ್ದ ಖಮೇನಿ ರೀಪೋಸ್ಟ್ ಮಾಡಿ ಇಸ್ರೇಲ್ ಟಾಂಗ್. ಇನ್ನು ಖಮೇನಿಯ ಈ ಹಿಂದೆ ಇಸ್ರೇಲ್ ನಾಶ ಮಾಡ್ತೀನಿ ಎಂದು ಪೋಸ್ಟ್ ಮಾಡಿದ್ದು, ಅದೇ ಪೋಸ್ಟ್ ಅನ್ನ ಇದೀಗ ಇಸ್ರೇಲ್ ರೀಪೋಸ್ಟ್ ಮಾಡಿ ಟಾಂಗ್ ಕೊಟ್ಟಿದೆ. ನಿನ್ನನ್ನೇ ನಾಶ ಮಾಡಿದೀವಿ ಅಂತ ಪೋಸ್ಟ್ ಮಾಡಿದೆ. 2014 ಅಕ್ಟೋಬರ್ನಲ್ಲಿ ತುಂಡು ಮಾಡಿದ ಇಸ್ರೇಲ್ ನಕ್ಷೆಯನ್ನ ಹತ್ಯೆಗೀಡಾಗಿರುವ ಖಮೇನಿ ಪೋಸ್ಟ್ ಮಾಡಿದ. ಒಟ್ಟಾರೆ ಇರಾನ್ ತನ್ನ ಸರ್ವೋಚ್ಚ ನಾಯಕನನ್ನ ಕಳೆದುಕೊಂಡಿದ್ದು, ಇದಕ್ಕೆ ಪ್ರತೀಕಾರವಾಗಿ ಎಲ್ಲೆಲ್ಲಿ ಅಮೆರಿಕಾಗೆ ಸೇರಿದ ಕಚೇರಿ, ಸೇನಾ ನೆಲೆಗಳು ಇದೆಯೋ ಅದೆಲ್ಲದರ ಮೇಲೆ ದಾಳಿ ಆಗ್ತಿದೆ. ಶಬೀರ್, ಪಬ್ಲಿಕ್ ಟಿವಿ, ನವದೆಹಲಿ.